ಬುದ್ಧಿ ಕಲಿಬೇಕು, ಇಲ್ಲಾಂದ್ರೆ ಜಾಗ ಖಾಲಿ ಮಾಡಬೇಕು. ಕರ್ನಾಟಕ ಕನ್ನಡಿಗರ ಶಕ್ತಿ ಏನು ಅನ್ನೋದನ್ನ ತೋರಿಸೋಣ. ಹೋಟೆಲ್ ಬೋರ್ಡ್ನಲ್ಲಿ ಕನ್ನಡಿಗರಿಗೆ ಅವಮಾನ, ಕಾನೂನಿನಿಂದ ತಕ್ಕ ಶಿಕ್ಷೆ ಆಗದೆ ಇರೋದು ಇಂಥವರ ಧೈರ್ಯವನ್ನ ಹೆಚ್ಚಿಸುತ್ತೆ. ನಮಸ್ಕಾರ, eDina.comಗೆ ಸ್ವಾಗತ. ನಾನು GM ಪವಿತ್ರ. ಕರ್ನಾಟಕ ತನ್ನ ಸಂಸ್ಕೃತಿ, ಭಾಷೆ, ಆತಿಥ್ಯಕ್ಕೆ ಹೆಸರಾದಂಥ ರಾಜ್ಯ. ಇಲ್ಲಿ ಬೇರೆ ರಾಜ್ಯದಿಂದ ಬಂದು ಜೀವನ ನಡೆಸೋರಿಗೆ ಯಾವಾಗಲೂ ಕೈಲಾದಷ್ಟು ಸಹಾಯ ಮಾಡಿದ ಇತಿಹಾಸ ನಮ್ಮದು. ಆದರೆ ಕೆಲವೊಮ್ಮೆ ಈ ಆತಿಥ್ಯವನ್ನೇ ದುರ್ಬಳಕೆ ಮಾಡಿಕೊಂಡು ಕನ್ನಡಿಗರಿಗೆ ಅವಮಾನ ಮಾಡೋ ಘಟನೆಗಳು ನಡೆಯುತ್ತೆ. ಇಂಥ ಒಂದು ಘಟನೆ ಇತ್ತೀಚೆಗೆ ಕೋರಮಂಗಲದ ಹೋಟೆಲ್ GS ಸೂಟ್ಸ್ನಲ್ಲಿ ನಡೆದಿದೆ. ಏಪ್ರಿಲ್ 16ಕ್ಕೆ ಈ ಹೋಟೆಲ್ನ ಬೋರ್ಡ್ನಲ್ಲಿ ಕನ್ನಡಿಗ ಅನ್ನೋ ಅವಮಾನಕರ ಪದಗಳನ್ನು ಪ್ರದರ್ಶಿಸಲಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಈ ಘಟನೆ ಕನ್ನಡಿಗರ ಆತ್ಮ ಗೌರವಕ್ಕೆ ಧಕ್ಕೆ ತಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಈ ವಿಡಿಯೋ ನಿಜಾನೇ ಆಗಿದ್ದಿದ್ರೆ ಇಂಥ ದುಷ್ಟ ಮನಸ್ಸಿನ ವರ್ತನೆಗೆ ಕಡಿವಾಣ ಹಾಕೋ ಕಾಲ ಯಾವಾಗ ಅನ್ನೋ ಪ್ರಶ್ನೆಯನ್ನ ನಾವೀಗ ಕೇಳಲೇಬೇಕಾಗಿದೆ. ಬೆಂಗಳೂರಿನ ಕೋರಮಂಗಲದಂತಹ ಪ್ರತಿಷ್ಠಿತ ಪ್ರದೇಶದಲ್ಲಿ ಹೋಟೆಲ್ GS ಸೂಟ್ಸ್ನಲ್ಲಿ ಇಂಥ ಕೀಳು ಮಟ್ಟದ ವರ್ತನೆಯಲ್ಲಿ ತೊಡಗಿರೋದು ಆಘಾತಕಾರಿ. ಕರ್ನಾಟಕಕ್ಕೆ ಕೆಲಸದ ನಿಮಿತ್ತ ಬಂದವರು ಇಲ್ಲಿನ ಆತಿಥ್ಯ ಸ್ವೀಕರಿಸಿ ಇದೇ ರಾಜ್ಯದಲ್ಲಿ ತಮ್ಮ ಜೀವನವನ್ನ ಕಟ್ಕೊಂಡವರು ಇಂಥ ಅವಮಾನಕರ ಕೃತ್ಯದಲ್ಲಿ ಭಾಗಿಯಾಗಿರೋದು ಖಂಡನೀಯ. ಈ ಘಟನೆ ಕೇವಲ ಒಂದು ಹೋಟೆಲ್ನ ವರ್ತನೆಯಷ್ಟೇ ಅಲ್ಲ, ಇದು ಕನ್ನಡಿಗರಿಗೆ, ಕನ್ನಡ ಭಾಷೆಗೆ ಮತ್ತು ಕರ್ನಾಟಕದ ಸಂಸ್ಕೃತಿಗೆ ಮಾಡಿದಂತಹ ಅಪಮಾನ. ಕರ್ನಾಟಕ ಯಾವಾಗಲೂ ಎಲ್ಲರಿಗೂ ಆಧಾರದಿಂದ ಕೂಡಿದಂತಹ ತವರು ಮನೆ. ಬೇರೆ ರಾಜ್ಯಗಳಿಂದ ಬಂದವರಿಗೆ ಉದ್ಯೋಗ, ಶಿಕ್ಷಣ, ಜೀವನದ ಭದ್ರತೆಯನ್ನು ಒದಗಿಸಿದೆ. ಆದರೆ ಕೆಲವರು ಈ ಆತಿಥ್ಯವನ್ನು ದುರ್ಬಳಕೆ ಮಾಡಿಕೊಂಡು ಕನ್ನಡಿಗರನ್ನೇ ಗೇಲಿ ಮಾಡುವ, ಅವಮಾನಿಸುವ ಕೆಲಸಕ್ಕೆ ಇಳಿದಿದ್ದಾರೆ. ಇಂಥ ಘಟನೆಗಳು ಹಿಂದೆಯೂ ನಡೆದಿದೆ. ಆದರೆ ಈ ಘಟನೆ ಒಂದು ಎಚ್ಚರಿಕೆಯ ಗಂಟೆಯಾಗಬೇಕಾಗಿದೆ. ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆಗೆ ಒಡ್ಡುವ ಈ ರೀತಿಯ ಕೃತ್ಯಗಳು ಮುಂದುವರೆದ್ರೆ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡೋದು ಅನಿವಾರ್ಯವಾಗುತ್ತೆ. ಈ ಹಿಂದೆ ಹಾಡು ಹಗಲಲ್ಲೇ IAF ಅಧಿಕಾರಿ ಶಿಲಾದಿತ್ಯ ಬೋಸ್ರಿಂದ ಕನ್ನಡಿಗ ವಿಕಾಸ್ ಕುಮಾರ್ ಹಲ್ಲೆಗೊಳಗಾಗಿದ್ರು. ಶಿಲಾದಿತ್ಯ ಬೋಸ್ ವಿಡಿಯೋ ಮಾಡಿ ಅದರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಘಟನೆಯನ್ನ ತಿರುಚೋ ಪ್ರಯತ್ನ ಕೂಡ ಮಾಡಿದ್ರು. ಇದರ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಕೂಡ ಮಾಡದಂತಹ ನ್ಯಾಷನಲ್ ಮೀಡಿಯಾಗಳು ಕನ್ನಡಿಗನಿಂದ ಹಲ್ಲೆ ಅಂತ ಸುದ್ದಿ ಪ್ರಸಾರ ಮಾಡಿತ್ತು. ಅಷ್ಟೇ ಅಲ್ಲ, ಇನ್ನು ಇತ್ತೀಚೆಗೆ ಸೋನು ನಿಗಮ್ ಅವರ ಹೇಳಿಕೆ ಸಹ ಕನ್ನಡಿಗರಿಗೆ ಅವಮಾನ ಮಾಡಿತ್ತು. ಕನ್ನಡ ಹಾಡುಗಳ ಮೂಲಕ ಮನೆ ಮಾತಾಗಿದ್ದ, ಹೆಸರುವಾಸಿಯಾಗಿದ್ದಂಥ ಒಬ್ಬ ಗಾಯಕ ಕನ್ನಡಿಗರಿಗೆ ಅವಮಾನ ಮಾಡಿದ್ದು ಸಹಿಸೋಕ್ ಆಗದೆ ಇರುವಂಥ ವಿಚಾರ. ಸೊ ಈ ರೀತಿಯ ಘಟನೆಗಳು ಕರ್ನಾಟಕದಲ್ಲಿ ಪದೇ ಪದೇ ನಡೀತಾ ಇದೆ. ಈ ರೀತಿಯ ಘಟನೆಗಳು ಪದೇ ಪದೇ ಮರುಕಳಿಸೋದಕ್ಕೆ ಹಲವಾರು ಕಾರಣಗಳೂ ಇದೆ. ಕನ್ನಡ ಭಾಷೆ, ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಗೌರವ ಇಲ್ಲದೆ ಇರೋದು, ಕೆಲವರು ತಾವು ಬಂದ ರಾಜ್ಯದ ಭಾಷೆಯನ್ನ ಕಲಿಯದೆ ಅದನ್ನ ಗೇಲಿ ಮಾಡೋ ಮನಸ್ಥಿತಿಯನ್ನ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಇನ್ನೂ ಕೆಲವರು ತಾವು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಉನ್ನತ ಸ್ಥಾನದಲ್ಲಿ ಇದೀವಿ ಅಂತ ಭಾವಿಸಿ ಸ್ಥಳೀಯರನ್ನ ಕೀಳಾಗಿ ಕಾಣ್ತಾರೆ. ಇನ್ನೊಂದು ಮುಖ್ಯ ಕಾರಣ, ಇಂಥ ಕೃತ್ಯಗಳಿಗೆ ಕಾನೂನಿನಿಂದ ತಕ್ಕ ಶಿಕ್ಷೆ ಆಗದೆ ಇರೋದು ಇಂಥವರ ಧೈರ್ಯವನ್ನ ಹೆಚ್ಚಿಸುತ್ತೆ. ಆದ್ರೆ ಈಗ ಪ್ರಶ್ನೆ ಬರೋದು, ಇಂಥವರಿಗೆ ಬುದ್ಧಿ ಕಲಿಸೋದು ಯಾವಾಗ? ಹೋಟೆಲ್ GS ಸೂಟ್ಸ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಕನ್ನಡಿಗರಿಗೆ ಅವಮಾನ ಆಗುವಂತ ಯಾವುದೇ ಕೃತ್ಯವನ್ನ ಸಹಿಸದೇ ಇರುವಂತೆ ಕಾನೂನು ವ್ಯವಸ್ಥೆಯನ್ನು ಬಲಪಡಿಸಬೇಕಾಗಿದೆ. ಕನ್ನಡಿಗರು ಒಗ್ಗಟ್ಟಾಗಿ ಇಂಥ ಕೃತ್ಯಗಳ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ. ಸಾಮಾಜಿಕ ಜಾಲತಾಣಗಳು, ಮಾಧ್ಯಮಗಳ ಮೂಲಕ ಇಂತಹ ಘಟನೆಗಳನ್ನು ಖಂಡಿಸಬೇಕಾಗಿದೆ. ಇಂತಹ ಹೋಟೆಲ್ಗಳಿಗೆ ಆರ್ಥಿಕ ಬೆಂಬಲವನ್ನು ನಿಲ್ಲಿಸಬೇಕಾಗಿದೆ. ಕನ್ನಡಿಗರಿಗೆ ಅವಮಾನ ತರುವಂತಹ ಯಾವುದೇ ವ್ಯಾಪಾರವನ್ನ ಕರ್ನಾಟಕದಲ್ಲಿ ಮುಂದುವರಿಸೋಕೆ ಬಿಡಬಾರದು. ಬೇರೆ ರಾಜ್ಯಗಳಿಂದ ಬಂದವರಿಗೆ ಕನ್ನಡ ಭಾಷೆ, ಸಂಸ್ಕೃತಿ, ಕರ್ನಾಟಕ ಇತಿಹಾಸದ ಬಗ್ಗೆ ತಿಳುವಳಿಕೆ ನೀಡೋ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಾಗಿದೆ. ಇನ್ನು ಕೊನೆಯದಾಗಿ, ಕನ್ನಡಿಗರ ಆತ್ಮ ಗೌರವವನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಹೋಟೆಲ್ GS ಸೂಟ್ಸ್ನ ಈ ಘಟನೆ ಕೇವಲ ಒಂದು ಉದಾಹರಣೆ ಅಷ್ಟೇ. ಇಂಥ ಕೃತ್ಯಗಳನ್ನು ಖಂಡಿಸಿ ಕಾನೂನು ಮತ್ತು ಸಾಮಾಜಿಕ ಒತ್ತಡದ ಮೂಲಕ ಇಂಥವರಿಗೆ ಬುದ್ಧಿ ಕಲಿಸೋ ಕಾಲ ಬಂದಿದೆ. ಕನ್ನಡಿಗರ ಒಗ್ಗಟ್ಟು, ಧೈರ್ಯ ಮತ್ತು ಆತ್ಮಾಭಿಮಾನವೇ ಇಂಥ ದುಷ್ಟ ಮನಸ್ಸಿನವರಿಗೆ ತಕ್ಕ ಉತ್ತರ ಆಗಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಗೌರವ ಇಲ್ಲದ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಸ್ಥಾನ ಇರಬಾರ್ದು. ಬುದ್ಧಿ ಕಲಿಬೇಕು, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.